ಹಲೋ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ನಮ್ಮ ಒಂದು ವರ್ಷದ ಕಾರ್ಯದ ವಿಡಿಯೋ ಬರುತ್ತೆ. ಈ ವರ್ಷದಲ್ಲಿ ನನ್ನ ತಾಯಿನ ಕಳ್ಕೊಂಡ್ಮೇಲೆ ಎಲ್ಲ ಸಂಬಂಧಿಕರ ಯೋಗ್ಯತೆ ಗೊತ್ತಾಯಿತು. ನನಗೆ ಬುದ್ಧಿ ಕಲಿತ ಎಲ್ಲ ಸಂಬಂಧಿಕರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ರೆಡಿಯಾಗಿದೆ. ಇನ್ನೂ ನಾನು ಪೂಜೆ ಮಾಡಿಲ್ಲ, ಪೂಜೆ ಸ್ಟಾರ್ಟ್ ಆಗಿಲ್ಲ, ಪೂಜೆ ಮಾಡ್ತೀನಿ. ಆ ಬ್ಲಾಗ್ನ ನನ್ನ ಜೊತೆ ಶೇರ್ ಮಾಡ್ಕೊತೀನಿ. ನೀವು ನೋಡಿರ್ಬೋದು ನಾನು ಎಷ್ಟು ಬೆಳಗಿಂದ ಬೇಜಾರಾಗಿದ್ದೀನಿ, ಎಷ್ಟು ಹತ್ತಿದ್ದೀನಿ ಅಂತಲೇ ಹೇಳೋಕ್ಕಾಗ್ತಿಲ್ಲ. ಎಲ್ಲ ಸಂಬಂಧಿಕರ ಗಿಫ್ಟು, ನನ್ನ ತಾಯಿ ಹೋಗಿದ್ದುಗಳಿಗೆ ಆ ಸಂಬಂಧಿಕರ ಯೋಗ್ಯತೆ ಎಲ್ಲ ಗೊತ್ತಾಗಿದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಅಮ್ಮಂದು ವರ್ಷದ ಕಾರ್ಯ ಪೂಜೆ ಮುಗೀತು, ಅತ್ತಿದ್ದು ಆಯಿತು, ಪೂಜೆ ಮಾಡಿದ್ದು ಆಯಿತು. ಯಾಕೆ ಅಳು ಬರುತ್ತೆ ಅಂತ ಅಂದರೆ, ಅಷ್ಟು ಬೇಜಾರು ಮಾಡಿಬಿಟ್ರು. ಅಮ್ಮ ಸತ್ತಾಗಿಂದ ಅವ್ರ ಕಾರ್ಯ ಮುಗಿಯೋವರೆಗೂ ಕೂಡ ಇವತ್ತಿಗೂ ಇನ್ನು 25ಗೆ ಮೇ 25ನೇ ತಾರೀಕು ಅಮ್ಮ ತೀರ್ಕೊಂಡಿದ್ದು. ಸೊ ಅದಕ್ಕೂ 2 ಡೇಸ್ ಮುಂಚೆ ಪೂಜೆ ಮಾಡಬೇಕು. ಇಲ್ಲಿವರೆಗೂ ಕೂಡ ತುಂಬ ಎಷ್ಟು ಹಿಂಸೆ ಕೊಡೋಕ್ಕೆ ಸಾಧ್ಯನೋ ಅಷ್ಟು ಹಿಂಸೆ ಕೊಟ್ಬಿಟ್ರು. ಸೊ ಅದೆಲ್ಲ ನೆನಪಾಗಿ ತುಂಬಾ ಅಳು ಬರ್ತಿತ್ತು. ಫಸ್ಟು ಮಾತಾಡಿದ್ನಲ್ಲ, ಅದ್ರಲ್ಲಿ ನನ್ನ ಮಕ್ಕ ನಾನೇ ನೋಡ್ಕೊಳಕ್ಕಾಗ್ತಿರಲಿಲ್ಲ. ಸೊ ಈಗ ರೆಡಿಯಾಗಿ ಅಮ್ಮಂಗೆ ಪೂಜೆ ಮಾಡಿ ಅಡುಗೆ ಮಾಡಿದ್ದೆ. ತುಂಬ ವೆರೈಟೀಸ್ ಅಡುಗೆ ಮಾಡಿದ್ದೆ. ಸೊ 1-2-3 ಜನ ಫ್ರೆಂಡ್ಸ್ನ ಕರೆದು ಊಟ ಕೊಟ್ಟು ಕಳಿಸಿದ್ದೀನಿ. ಸೊ ನಾನು ಏನು ವೆರೈಟಿ ಅಡುಗೆ ಮಾಡಿದ್ದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಅಡುಗೆ ಇಷ್ಟು ಮಾಡಿದ್ದೀನಿ: ಮಟನ್ ಸಾಂಬಾರು, ಚಿಕನ್ ಗ್ರೇವಿ, ಮತ್ತು ಡ್ರೈ ಚಿಕನ್ನು, ಮಟನ್ ಬಿರಿಯಾನಿ, ವೈಟ್ ರೈಸು, ಸ್ವೀಟ್ ಪೊಂಗಲು, ಮುದ್ದೆ ಒಂದು ಮಿಸ್ಸು. ಇಷ್ಟೆಲ್ಲ ತಿನ್ನೋಷ್ಟಕ್ಕೆ ಸುಸ್ತಾಗ್ಬಿಡುತ್ತೆ ಮುದ್ದೆ ತಿನ್ನೋಕ್ಕೆ. ಸೊ ಹೇಗನ್ನಿಸ್ತು ಅಜ್ಜಿ ಪೂಜೆ ಎಲ್ಲ ಮಾಡಿ? ಸ್ವಲ್ಪ ಬೇಜಾರಾಯಿತು. ಬೇಜಾರಾಕೆ? ಅಜ್ಜಿ ಇಲ್ಲ. ಆಮೇಲೆ ಪೂಜೆ ಮಾಡಿ ನೀನು ಹತ್ತಿದ್ ನೋಡಿ ಇನ್ನೂ ಬೇಜಾರು ಜಾಸ್ತಿ ಆಯಿತು. ಹಾಗೆ ಸ್ವಲ್ಪ. ಮತ್ತೆ ನೀನು ಸಮಾಚಾರ? ಅಷ್ಟೇ, ಏನಿಲ್ಲ. ಏನಂತ ಬೇಡ್ಕೊಂಡೆ? ಒಳ್ಳೇದು ಮಾಡಿ ಎಲ್ಲರಿಗೂ ಅಂತ. ಸೊ ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಏನು? ನೆಕ್ಸ್ಟ್ ಪ್ರೋಗ್ರಾಮ್ ಊಟ. ಅಜ್ಜಿ ನೆಪದಲ್ಲಿ ಮಾಡಿರೋ ಎಲ್ಲ ಊಟ. ಸೊ ನಿಮ್ಗೆ ಏನಿಸ್ತು ಪೂಜೆ ಮಾಡಿ? ಪೂಜೆ ಮಾಡಿ ಖುಷಿ ಆಯ್ತು. ಚಂದನ ಅವರೇ, ನಾವೇ ಹೇಳಿ. ನಮ್ಮ ಯೂಟ್ಯೂಬಲ್ಲಿ ಬರ್ತಾ ಇದ್ರೆ ಹೇಗೆ ಅನಿಸ್ತಿದೆ ನೋಡಿ? ತುಂಬಾ ಖುಷಿ ಆಗ್ತಾ ಇದೆ. ಇಂಥ ದೊಡ್ಡ ಯೂಟ್ಯೂಬರ್ ಇದ್ರಲ್ಲಿ ಬರ್ತಾ ಇರೋದು. ದೊಡ್ಡ ಯೂಟ್ಯೂಬರ್ ಅಲ್ಲ, ನಮ್ಮಮ್ಮ ನಮಗ್ ದೊಡ್ಡ. ಸರಿ, ಏನ್ ಹೇಳ್ತೀರಾ ಈಗ ನಮ್ಮ ಚಾನಲ್ನ?
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಕಾಮೆಂಟ್ ಯಾರಿಬಿಟ್ಟ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಷಯ ಏನು ಅಂತ ಅಂದ್ರೆ ಹ್ಮ್. ನನ್ ಮಗಳಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಗುಡ್ ನ್ಯೂಸ್. ಅಯ್ಯೋ, ಅದು ಗುಡ್ ನ್ಯೂಸ್. ಯಾಕೆ ಓದಕ್ ಇಷ್ಟ ಇಲ್ವಾ? ಓದಕ್ ಇಷ್ಟ. ಹೋಮ್ವರ್ಕ್ ಮಾಡಿಲ್ಲ ಅಂತ ಎಲ್ಲ ಹೊಡಿತಾರೆ. ಯಾಕೆ ಮಾಡಿಲ್ಲ ನೀನು? ಯಾರು ಮಾಡ್ತಾರೆ? ಸೊ ಈ ವರ್ಷ ನನ್ ಮಗಳದು ತುಂಬಾ ಲೀವ್ ಆಗೋಗಿದೆ. ಸೊ ಚೆನ್ನಾಗಿ ಓದು ಕಂದ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಇಷ್ಟೇ ಇವತ್ತಿನ ಚಿಕ್ಕ ವಿಡಿಯೋ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.